ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಟ್ಸ್. ರಾಮಾಯಣ ಕೊನೆಗೂ ಕೂಡ ಟ್ರೈಲರ್ ಲಾಂಚ್ ಆಗಿದೆ. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ 3 ಗಂಟೆಗೆ ಲಾಂಚ್ ಆಗಿದ್ರು ನಾನು ರಿಯಾಕ್ಟ್ ಮಾಡೋಕ್ಕಾಗಿಲ್ಲ. ತುಂಬ ಲೇಟಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. 100% ನೀವು ನೆಕ್ಸ್ಟ್ ಲೆವೆಲ್ಗೆ ಎಂಜಾಯ್ ಮಾಡೇ ಮಾಡ್ತೀರಾ ಈ ಟ್ರೈಲರ್ ರಿಯಾಕ್ಷನಲ್ಲಿ ಅನ್ನೋ ಕಾನ್ಫಿಡೆನ್ಸ್ ನಾನು ನಿಮ್ಗೆ ಕೊಡ್ತೀನಿ. ಯಾಕೆ ಅಂತಂದರೆ ಆ ಯಶ್ ಅವರ ಲುಕ್ಕು ರಿವೀಲ್ ಆಗುತ್ತೆ, ರಾಮ ಅನ್ನೋ ಕ್ಯಾರೆಕ್ಟರ್ ಫುಲ್ ರಿವೀಲ್ ಆಗುತ್ತೆ, ಅದಾದಮೇಲೆ ಸಾಯಿ ಪಲ್ಲವಿ ಅವರ ಲುಕ್ ರಿವೀಲ್ ಆಗುತ್ತೆ, ಆಮೇಲೆ ಹನುಮಾನ್ ಅನ್ನೋ ಕ್ಯಾರೆಕ್ಟ್ರು ಸನ್ನಿ ಡಿಯಲ್ ಅವ್ರು ಮಾಡ್ತವ್ರೆ, ಆ ಲುಕ್ಕು ರಿವೀಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರ್ಯಾರ ಲುಕ್ಕು ಯಾರ್ಯಾರ ಥರ ಯಾವ್ಯಾವ ಥರ ಇತ್ತು ಅಂತ ಈ ಟ್ರೈಲರ್ ನೋಡಾದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಒಂಚೂರು ಇಶ್ಯೂಸ್ ಇದೆ. ಸೊ ಅಂದರೆ ವ್ಯೂಸು ನನಗೆ ರೀಚ್ ಆಗ್ತಿಲ್ಲ. ಸೊ ನೀವು ಒಂದು ಲೈಕ್ ಒಂದು ಶೇರ್ ಮಾಡಿದ್ರೆ ನಮ್ಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ. ಸ್ಟಾರ್ಟ್. 4 ನಿಮಿಷ. Monster Mind Creations. ಓಹೋ, ರಾವಣನ ಎಂಟ್ರಿ ಗೊತ್ತಿಲ್ವ ಇನ್ನ? ರಾಜಾಧಿರಾಜ. ಏನ್ ಗುರು ಈ ರೇಂಜಿಗೆ? ದೇವಲೋಕ, ಭೂಲೋಕ, ಪಾತಾಳಲೋಕ, ವಾಯ್ಸ್ ಮಾತ್ರ 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ನನ್ನದೇ ಸಾಮ್ರಾಜ್ಯ. ಎಷ್ಟು ಕುದ್ದಿದ್ದು. ರಾವಣ ರಾಜ್ಯ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ನನ್ನ ಜ್ಯೇಷ್ಠ ಪುತ್ರ ರಾಮ. ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರು. ವಾಯ್ಸ್ ಸಗದಾಗಿದೆ ಗುರು. ರಾಮನ್ ಕ್ಯಾರೆಕ್ಟರ್ ವಾಯ್ಸ್ ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಸಗದಾಗಿ ಕಾಣಿಸ್ತದೆ. ಸಾಯಿ ಪಲ್ಲವಿ ಅವರು ಈ ಕ್ಯಾರೆಕ್ಟರ್ ಪಕ್ಕಾ ಸೂಟ್ ಆಗೋರು. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ರಾವಣ ರೂಮ್ ಆಲ್ವೇಸ್. ರಾಮ ವಾಂಟ್ ಟು ಪ್ರೊಟೆಕ್ಟ್.
ಇದು ರಾಮನ ಯುಗದ ಆರಂಭ. ಇದೆ ಅಂತ ಹೇಳ್ಬೇಕು. 3,000 ಕೋಟಿನ ಒಂದು ಸಣ್ಣ ಟ್ರೈಲರಲ್ಲಿ ನೋಡಿರೋ ಫೀಲ್ ಆಯಿತು. ಅದು ಯಾವ ಥರ ಇತ್ತು ಅನ್ನೋದು ಫಸ್ಟ್ ನಾನು ಹೇಳೋಕ್ಕಿಂತ ಮುಂಚೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 100% ನಾನು ಹೇಳ್ತೀನಿ ಈಗ. ಆದರೆ ನಮಗೆ ತುಂಬ ಇಂಪ್ರೆಸ್ ಮಾಡೋದು 100% ಯಶ್ ಅವರ ಕ್ಯಾರೆಕ್ಟ್ರು ಕ್ರೇಜಿ ಲೆವೆಲ್ ಅಂತ ಹೇಳಬೇಕು. ಏಕೆ ಅಂತಂದರೆ ಅವರು ಪ್ರೊಡಕ್ಷನ್ ಅಂದರೆ ಅವರು ದುಡ್ಡು ಹಾಕಿದ್ದಾರೆ ಈ ಮೂವಿಗೆ. ಆದ್ದರಿಂದ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಏನೇನು ಎತ್ತೈತ ಅಂತ. ಆದರೆ 70% ಅವರೇ ಟ್ರೈಲರಲ್ಲಿ ಜಾಸ್ತಿ ಕಾಣಿಸ್ತಾರೆ. 70-60% ರಾಮ ಆ್ಯಂಡ್ ರಾವಣ 2. ಆದರೆ ರಾವಣನ್ನೇ ಜಾಸ್ತಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತಂದರೆ ಆ ಫೀಲು ನೆಕ್ಸ್ಟ್ ಲೆವೆಲ್ಗೆ ಥಿಯೇಟ್ರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ ಅವ್ರ ವಾಯ್ಸ್ ಮಾಡ್ಯುಲೇಷನ್ ಆಗಲಿ, ಅವರ ಕ್ಯಾರೆಕ್ಟರು, ಅವ್ರಿಗಿರೋ ಮಾಸ್ ಅಪಿಯರೆನ್ಸು ಪ್ರತಿಯೊಂದು ಕೂಡ ಈ ಟ್ರೈಲರಲ್ಲೇ ಎದ್ದೆದ್ದು ಕಾಣಿಸ್ತಿದೆ. ನನಗೆ ಒಂದು ಡೌಟ್ ಆಗ್ತಿರೋದು ಏನಪ್ಪ ಅಂತಂದರೆ, ಎಲ್ಲ ಫಿಲಮಲ್ಲೂ ಹೀರೋ ಅಂದರೆ ಈಗ ಬಾಹುಬಲಿ ಆಗಲಿ, KGF ಆಗಲಿ, ಇನ್ನು ಬೇರೆ ಬೇರೆ RRR ಆಗಲಿ, ಬೇರೆ ಬೇರೆ ಮೂವೀಸ್ ತೊಗೊಂಡ್ರೆ ಹೀರೋನ ನೋಡಾದ್ಮೇಲೆ ಅವರ ಫ್ಯಾನ್ ಆಗಿ ಆಚೆ ಹೋಗ್ತಾರೆ. ಆದರೆ ಫಾರ್ ದಿ ಫಸ್ಟ್ ಟೈಮು ಹಿಸ್ಟ್ರಿಲಿ ವಿಲನ್ನ ನೋಡಿ ಫ್ಯಾನ್ ಆಗಿ ಆಚೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈ ಟ್ರೈಲರ್ ನೋಡಾದ್ಮೇಲೆ ನನಗೆ ಆ ಥರ ಫೀಲ್ ಆಗ್ತಿದೆ. ಸಖತ್ ಇಷ್ಟ ಆಯಿತು ನನಗೆ. ಯಶ್ ಅವರ ಕ್ಯಾರೆಕ್ಟರು ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಅವರಿಗೆ ಡೈಲಾಗ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಅವರಿಗೆ ಪ್ರಾಪರಾಗಿ ಬಿಲ್ಡಪ್ ಕೊಟ್ಟಿದ್ದಾರೆ. ಅದಾದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಯಶ್ ಅವ್ರನ್ನ. ಎಲ್ಲೂ ರಾವಣನ ಕ್ಯಾರೆಕ್ಟರಲ್ಲಿ ಹಾಳಾಗಿಲ್ಲ. ಅದು ಆದಿಪುರುಷು ಮತ್ತು ಇನ್ನು ಮಿಕ್ಕಿದ ಹಳೆ ಫಿಲಮ್ಸ್ ಎಲ್ಲರೂ ಟ್ರೈ ಮಾಡಿದ್ದಾರೆ ರಾಮಾಯಣ ಮೂವಿನ. ಆದರೆ ಇದು ಮಾತ್ರ ಕ್ರೇಜಿ ಲೆವೆಲ್ಗೆ ಕಾಣಿಸ್ತಿದೆ. ದರ್ಶನ್ ಅವರು ಮಾತ್ರ ಕ್ರೇಜಿ ಲೆವೆಲ್ಗೆ ಮಾಡಿದರು ಕುರುಕ್ಷೇತ್ರ ಮೂವಿಲಿ. ಅವರ ವಾಯ್ಸ್ ಮಾತ್ರ ಈಗಲೂ ಕೂಡ ಕಿವಿಲಿ ಹಂಗೆ ಕೇಳುತ್ತೆ. ಆ ವಾಯ್ಸ್ ಮಾಡ್ಯುಲೇಷನ್ ಈಗಲೂ ಕೂಡ ನನಗೆ ನಿಜವಾಗ್ಲೂ ಯಾರ ಕೈಲೂ ಅದು ಇದು ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ವಾಯ್ಸ್ ಕೊಟ್ಟಿದ್ರು. ಅದೇ ಥರ ವಾಯ್ಸು ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ ಯಶ್ ಅವರು. ನನಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ರಣವೀರ್ ಕಪೂರ್ ಅವರ ಲುಕ್ಕು ಸೆಟಪ್ಸು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅವರು ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆದರೆ ನನಗೆ ರಣವೀರ್ ಕಪೂರ್ನ ಏನಕ್ಕೆ ಇನ್ನೂ ಒಪ್ಕೊಳಕ್ಕಾಗಿಲ್ಲ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಅದು ಬಿಟ್ಟರೆ ಅವರು ಪ್ರತಿಯೊಂದು ಸೀನಲ್ಲೂ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ. ನಾನ್ ವೆಜ್ ಬಿಟ್ಟಿದ್ರೆ ಫಿಲಮ್ಗೋಸ್ಕರ ತುಂಬ ಅಂದರೆ ತುಂಬ ಮಸ್ತಾಗಿ ಕಾಣಿಸ್ತವ್ರೆ. ಅದು ಬಿಟ್ಟರೆ ಸಾಯಿ ಪಲ್ಲವಿ ಅವರ ಲುಕ್ಕು ಸಖತ್ತಾಗಿದೆ. ಒಂದೊಂದು ವಿಜುವಲ್ಸು ಸಖತ್ತಾಗಿ ಕಾಣಿಸ್ತಿದೆ. 3,000 ಕೋಟಿ ಯಾಕೆ ಅವರಲ್ಲ ಗುರು, ಕಾಣಿಸ್ಲೇಬೇಕಲ್ಲ ಅಂತ ಹೇಳ್ತೀರಾ. 2 ಪಾರ್ಟಲ್ಲಿ ಬರ್ತಿದೆ ಮೂವಿ. ಆಮೇಲೆ ಹನುಮಾನ್ ಕ್ಯಾರೆಕ್ಟರ್ ಕಾಣಿಸಿಲ್ಲ. ಸನ್ನಿ DL ಅವರು ಸೆಕೆಂಡ್ ಪಾರ್ಟಲ್ಲಿ ಬರ್ತಾರೆ ಅನ್ನೋ ಚಾನ್ಸಸ್ ಇದೆ ನನಗೆ ಗೊತ್ತಿರೋಂಗೆ. ಸೊ ಫಸ್ಟ್ ಪಾರ್ಟಲ್ಲಿ ಇವರಿಬ್ರದ್ದೇ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬರೋ ಸೀನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಮಿಕ್ಕಿದ್ದು ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿದೆ. ಅದಾದ ವಿಜುವಲ್ ಟ್ರೀಟು ತುಂಬ ಅಂದರೆ ತುಂಬ ಎದ್ದು ಕಾಣಿಸ್ತಿದೆ. ಎಡಿಟಿಂಗ್ ಚೆನ್ನಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಅಂದರೆ ತುಂಬ ಇಂಪ್ರೆಸಿವ್ ಆಗಿದೆ. AR ರೆಹಮಾನ್ ಅವ್ರ ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ಅದು ಬಿಟ್ಟರೆ ಇನ್ನು ಕೆಲವು ಕಡೆ ಇಂಪ್ರೂವ್ಮೆಂಟ್ ಆಗಬೇಕಾಗಿದ್ದು ಆನೆದಾಗಲಿ, ಅದಾದಮೇಲೆ ಇದು ಒಂಥರ ಹುಲಿದಾಗಲಿ, ಇನ್ನೂ ಸ್ವಲ್ಪ ಸೀನ್ಸ್ ಅದು ಇನ್ನೂ ಆ ರೇಂಜಿಗೆ ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು. ಇದನ್ನು ನೀವು ಹಾಲಿವುಡ್ಡಿಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡಿದರೆ 100% ಇನ್ನೂ ಓವರಾಗಿ ಮಾಡಿರಬಾರ್ದು ಅಂತ ಕೇಳ್ಕೊತೀನಿ. ಅದು ಬಿಟ್ಟರೆ ಈಗ ನನ್ನ ಪ್ರಕಾರ ಈ ಮೂವಿಗೆ ಯಾರ್ಯಾರು ಇರ್ಬೋದಾಗಿತ್ತು ಅಂತಂದರೆ, ರಾಮನ್ ಕ್ಯಾರೆಕ್ಟ್ರಲ್ಲಿ 100% ನನ್ನ ಪರ್ಸ್ನಲ್ ಚಾಯ್ಸು ಈಗ ಅಂದರೆ ಪ್ಯಾನ್ ಇಂಡಿಯಾ ರೇಂಜಿಗೆ ಟ್ರೆಂಡ್ ಆಗಿರೋ ಹೀರೋ ಯಾರಪ್ಪ ಅಂತಂದರೆ ರಾಮ್ ಚರಣ್. ಸೊ ರಾಮ್ ಚರಣ್ ಅವರ ಲುಕ್ಕು ಸಖತ್ತಾಗಿ ಸೆಟ್ ಆಗೋದು ರಾಮನ್ ಕ್ಯಾರೆಕ್ಟರ್ಗೆ. ರಾವಣನ ಕ್ಯಾರೆಕ್ಟರ್ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಹೇಳಿ. ಅದು ಬಿಟ್ಟರೆ ಆಂಜನೇಯನ್ ಕ್ಯಾರೆಕ್ಟ್ರು ಪ್ಯಾನ್ ಇಂಡಿಯಾ ರೇಂಜಿಗೆ ಟ್ರೆಂಡ್ ಆಗಿರೋ ಹೀರೋ ಯಾರಂತ ಅಂದರೆ ರಾಣದು ರಘುಪಾಟಿ ಬಾಹುಬಲಿ ಮೂವಿಲಿ ಅವರಲ್ಲ ಅಂಥ ಕ್ಯಾರೆಕ್ಟರ್ ಯಾರನ್ನಾರು ಚೂಸ್ ಮಾಡಿದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇರೋದು ಅಂತ ಅನ್ನಿಸ್ತು. ನಿಮಗೆ ಏನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. ಟ್ರೈಲರ್ ನೋಡಾದ್ಮೇಲೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ದಿನ ಫಸ್ಟು ಟ್ರೈಲರ್, ಸೆಕೆಂಡ್ ಟ್ರೈಲರ್ ಬಿಡ್ತಾರೆ ದೀಪಾವಳಿಗೆ ರಿಲೀಸ್ ಇದು.
ಇದು ಒಂಥರ ಪ್ರಮೋಷನ್ಗೋಸ್ಕರ ಟ್ರೈಲರ್ ಬಿಟ್ಟಿರೋದು. ನಿಮಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ ಅಂತ ಹೇಳ್ತಾ ಬಾಯ್.